ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ದಶಕಗಳಿಂದ ಕಂದಾಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಗ್ರಾಮ ಸಹಾಯಕರು ತಮ್ಮ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಸರ್ಕಾರ ಕೂಡಲೇ ತಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಕಂದಾಯ ಸಚಿವ ಜಿ ಪರಮೇಶ್ವರ್ 4-5 ದಿನಗಳಲ್ಲಿ ಸಿಎಂ ಭೇಟಿ ಮಾಡಿ ಚರ್ಚಿಸಲು ಅವಕಾಶ ಕಲ್ಪಿಸುವುದಾಗಿ ಭರವಸೆ ನೀಡಿದ್ದಾರೆ. ಕಂದಾಯ ಇಲಾಖೆಯಲ್ಲಿ ಹಲವು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಗ್ರಾಮ ಸಹಾಯಕರು ತಮ್ಮ ನ್ಯಾಯಯುತ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಗ್ರಾಮ ಸಹಾಯಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಸರ್ಕಾರ ತಮ್ಮ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ಗ್ರಾಮೀಣ ಮಟ್ಟದಲ್ಲಿ ಕಂದಾಯ ಇಲಾಖೆಯ ಹಲವು ಕೆಲಸಗಳನ್ನು ನಿರ್ವಹಿಸುವ ಗ್ರಾಮ ಸಹಾಯಕರು ಸರ್ಕಾರದ ವಿವಿಧ ಯೋಜನೆಗಳು ಹಾಗೂ ಆಡಳಿತಾತ್ಮಕ ಕಾರ್ಯಗಳನ್ನು ಜನರಿಗೆ ತಲುಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ. ಆದರೆ ಹಲವು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದರೂ ಸಮರ್ಪಕ ವೇತನ, ಸೇವಾ ಭದ್ರತೆ, ನಿವೃತ್ತಿ ಸೌಲಭ್ಯ ಹಾಗೂ ಸಾಮಾಜಿಕ ಭದ್ರತೆ ಇಲ್ಲದೆ ಸಂಕಷ್ಟ ಎದುರಿಸುತ್ತಿದ್ದೇವೆ ಎಂದು ಪ್ರತಿಭಟನಾಕಾರರು ಬೇಸರ ವ್ಯಕ್ತಪಡಿಸಿದ್ದಾರೆ. ಪ್ರಸ್ತುತ ನೀಡುತ್ತಿರುವ ಗೌರವಧನವನ್ನು ಪರಿಷ್ಕರಿಸಿ ಕನಿಷ್ಠ ಮಾಸಿಕ ವೇತನವನ್ನು ಜಾರಿಗೊಳಿಸಬೇಕು. ಕುಟುಂಬ ನಿರ್ವಹಣೆ ಹಾಗೂ ಮಕ್ಕಳ ಶಿಕ್ಷಣ ಸೇರಿದಂತೆ ಜೀವನ ನಿರ್ವಹಣೆಗೆ ಅನುಗುಣವಾಗಿ ವೇತನ ನಿಗದಿಪಡಿಸಬೇಕು ಎಂದು ಗ್ರಾಮ ಸಹಾಯಕರು ಆಗ್ರಹಿಸಿದ್ದಾರೆ. ಇದರ ಜೊತೆಗೆ ಈಗಾಗಲೇ ಮಂಜೂರಾಗಿರುವ 5 ಲಕ್ಷ ಇಡಿಗಂಟು ಹಣವನ್ನು ಅರ್ಹರಿಗೆ ತಕ್ಷಣ ನೀಡಬೇಕು. ಮುಂದಿನ ಹಂತದಲ್ಲಿ 10 ಲಕ್ಷ ಇಡಿಗಂಟು ಡಿ ಗ್ರೂಪ್ ದರ್ಜೆ ನಿವೃತ್ತಿ ಸೌಲಭ್ಯ, ಅನುಕಂಪ ನೇಮಕಾತಿ, ನಿವೇಶನ ಹಾಗೂ 30% ಮೀಸಲಾತಿ ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಕೃಷಿ ಸಚಿವ ಪಿಎಂ ನರೇಂದ್ರ ಸ್ವಾಮಿ ಗ್ರಾಮ ಸಹಾಯಕರ ಮನವಿ ಸ್ವೀಕರಿಸಿ ಬೇಡಿಕೆಗಳು ನ್ಯಾಯಯುತವಾಗಿವೆ ಎಂದು ಹೇಳಿದ್ದಾರೆ. ಇನ್ನು ಆರೋಗ್ಯ ಸಚಿವ ಯುಟಿ ಖಾದರ್ ಕೂಡ ಗ್ರಾಮ ಸಹಾಯಕರ ಸೇವೆಯನ್ನು ಶ್ಲಾಘಿಸಿದ್ದಾರೆ. ಸಿಎಂ ಹಾಗೂ ಕಂದಾಯ ಸಚಿವರೊಂದಿಗೆ ಚರ್ಚಿಸಿ ಬೇಡಿಕೆಗಳ ಈಡೇರಿಕೆಗೆ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ. ಕಂದಾಯ ಇಲಾಖೆಯಲ್ಲಿ ಹಲವಾರು ವರ್ಷಗಳಿಂದ ತಲಾಂತರದಿಂದ ಬಂದಂತ ಜವಾಬ್ದಾರಿಯನ್ನು ಹೊತ್ತುಕೊಂಡು ತೋಟಿ ತಳವಾರರಿಂದ ಹಿಡಿದು ಇಂದಿನ ಗ್ರಾಮ ಸಹಾಯಕರು ಅನ್ನುವಂತ ಹೆಸರಲ್ಲಿ ಕಳಿಸ್ಕೊಳ್ತಕ್ಕಂಥ ಎಲ್ಲ ಸಹೋದರ ಸಹೋದರಿಯರಿಗೆ ನೀವು ಇವತ್ತು ರಾಜ್ಯ ಮಟ್ಟದ ನಿಮ್ಮ ಸಂಘದ ವತಿಯಿಂದ ನಿಮ್ಮ ಬೇಡಿಕೆಗಳ ಈಡೇರಿಕೆಗೆ ಬಂದು ಸೇರಿರ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರದ ಪರವಾಗಿ ನಾನು ಈ ಮನವಿಯನ್ನ ಸ್ವೀಕಾರ ಮಾಡಿದ್ದೆ. ನಾನು ಸದನ ಸಮಿತಿ ಅಧ್ಯಕ್ಷನಾಗಿ 2 ಬಾರಿ ಕೆಲಸ ಮಾಡಿದ್ದೆ. 13ರಿಂದ 16 ಮತ್ತು 23ರಿಂದ 25. ನಿಮ್ಮ ಸಂಘದವರು ಯಾರಾದ್ರೂ ಬಂದು ನನಗೆ ಮನವಿಯನ್ನ ಕೊಟ್ಟಿದ್ರೆ ಈ ಪ್ರತಿಭಟನೆ ಇವತ್ತಿರ್ತಿರ್ಲಿಲ್ಲ. ಇದರಲ್ಲಿ ಹೆಚ್ಚಿನ ಜನ SC/ST ಗಳಿದ್ದಾರೆ ನನಗೆ ಅರಿವಿದೆ. ಅದಷ್ಟೇ ಕಾರಣದಲ್ಲಿ ನನ್ನ ಸದನ ಸಮಿತಿಯಲ್ಲಿ ಅದನ್ನ ಇಟ್ಕೊಂಡು ನಿಮಗೆ ನ್ಯಾಯ ಕೊಡುವಷ್ಟು ಶಕ್ತಿ ಯುಕ್ತಿ ನನಗಿತ್ತು. ಎಲ್ಲೋ ಒಂದ್ ಕಡೆ ನೀವು ಬರೀ ಸರ್ಕಾರದ ಜೊತೆನಲ್ಲೇ ಮಾತಾಡ್ಬೇಕು ಅಂದ್ರೆ ಹೀಗೇನೆ ಹೋಗ್ಬೇಕಂತ ಹೊರಟಿದ್ರಿ. ನಮ್ಮ SC/ST ಸದನ ಸಮಿತಿಯಲ್ಲಿ ನಿಮ್ಮ ಪ್ರಶ್ನೆ ಬಂದಿದ್ರೆ ಅಥವಾ ಮನವಿ ಬಂದಿದ್ರೆ ನಾನು ಅದಕ್ಕೆ ಅಲ್ಲೇ ಉತ್ತರ ಕೊಟ್ಬಿಡ್ತೀನಿ. ಈಗಲೂ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂತಹ ಜನಪರ ನಾಯಕ ಸಿದ್ದರಾಮಯ್ಯ ಅವರು ಇದರ ಬಗ್ಗೆ ಕೃಷ್ಣ ಬೈರೇಗೌಡರ ಜವಾಬ್ದಾರಿನಲ್ಲಿ ಒಂದು ತೀರ್ಮಾನ ಕೈಗೊಂಡಿರ್ತಕ್ಕಂಥ ಅಂಶ ನನಗೂ ಅರಿವಿದೆ. ಆರ್ಥಿಕ ಇಲಾಖೆಯಿಂದ ಈ ಒಂದು ಘೋಷಣೆ ಜಾರಿಯಾಗಬೇಕು ಅನ್ನೋದು ಇದು ನ್ಯಾಯೋಚಿತವಾದಂತ ವಿಚಾರ. ಸರ್ಕಾರ ಒಪ್ಪಿದಂತ ವಿಚಾರವನ್ನ ಆರ್ಥಿಕ ಇಲಾಖೆ ಸಕಾಲದಲ್ಲಿ ಅದನ್ನ ಆದೇಶ ಮಾಡಿ ಅವುಗಳಲ್ಲಿ ಕಾರ್ಯನಿರ್ವಹಿಸಬೇಕಾದಂತ ಕರ್ತವ್ಯ ಇದೆ. ನೀವೇನೋ ಮಹತ್ತರವಾದಂತ ವಿಚಾರವನ್ನ ಕೇಳ್ತಾ ಇಲ್ಲ. ಒಬ್ಬ ಮನುಷ್ಯ ತನ್ನ ದುಡಿಮೆಗೆ ಯಾವ ರೀತಿಯಲ್ಲಿ ಸಾಂವಿಧಾನಿಕ ಹಕ್ಕುಗಳನ್ನ ಕೇಳ್ತಾನೋ ಅಥವಾ ನಮ್ಮ ಸಂವಿಧಾನದಲ್ಲಿ ಅವಕಾಶ ಇದೆಯೋ ಅದನ್ನ ಬಿಟ್ಟು ನೀವೇನು ಮನವಿಯಲ್ಲಿ ಇಟ್ಟಿಲ್ಲ. ಅಷ್ಟಾದ್ರೂ ನನಗೆ ಮನವರಿಕೆ ಆಗಿದೆ. ಆ ವಿಚಾರವನ್ನ ನಾನು ಇವತ್ತು ಈ ವಿಚಾರದಲ್ಲಿ ಜವಾಬ್ದಾರಿ ಹೊತ್ತಿರ್ತಕ್ಕಂಥ ಉಪಮುಖ್ಯಮಂತ್ರಿಗಳಂತ ಜಿ ಪರಮೇಶ್ವರ್ ಅವರ ಹತ್ರ ಖುದ್ದಾಗಿ ಮಾತಾಡಿ ನೀವು ಇಂಥ ವಿಚಾರಗಳಲ್ಲಿ ಒತ್ತನ್ನ ಕೊಟ್ಟು ಒಂದು ಪ್ರಾಮಾಣಿಕವಾದ ತೀರ್ಮಾನ ನಮ್ಮ ಸರ್ಕಾರ ಕೈಗೊಳ್ಳಬೇಕು ಅನ್ನೋದನ್ನ ನಾನು ಚರ್ಚೆ ಮಾಡೋದ್ರಲ್ಲಿ ಯಾವುದೇ ಅಭ್ಯಂತರ ಇಲ್ಲ.
ಸಮಾಜದ ಅಭಿವೃದ್ಧಿಗೆ, ಸಮಾಜದ ಪೂರಕವಾಗಿ ಸಮಾಜದಲ್ಲಿರುವಂತೆಲ್ಲ ಆಗುಗಳಿಗೆ ಗ್ರಾಮ ಸಹಾಯಕರು ತನ್ನದಾದ ಕೊಡುಗೆಯನ್ನು ಕಾಣದ ಕೈಗಳಿಗೆ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಸೊ ನಮ್ಮ ಪ್ರದೇಶ ಮತ್ತು ರಾಜ್ಯದ ಅಭಿವೃದ್ಧಿಗೆ ತಮ್ಮ ಆ ಕೊಡುಗೆ ಅದ ಮೇಲಿಂದ ಕಾಣದಿದ್ದು ಕೂಡ ತಳಮಟ್ಟದಲ್ಲಿ ತಮ್ಮದೇ ಆದ ವಿಶೇಷವಾದ ಜವಾಬ್ದಾರಿ, ನಿಮ್ಮ ಸೇವೆಯನ್ನು ನಾವು ಯಾವಾಗ ಪರಿಗಣಿಸ್ತೇವೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು. ಯಾಕಂತ ಹೇಳಿದ್ರೆ ಒಂದು ಗ್ರಾಮದ ಸಂಪೂರ್ಣವಾದ ಚಿತ್ರಣ ಇವತ್ತು ಯಾರಲ್ಲಿಂದ ಕೇಳಿದ್ರೆ ಅದು ತಹಶೀಲ್ದಾರ್ ಗೊತ್ತಿಲ್ಲ, ಅದು ವಿಲಿಯಗೂ ಗೊತ್ತಿಲ್ಲ. ಕರೆಕ್ಟ್ ಆಗಿ ಗೊತ್ತಾಗಬೇಕು. ಬಹಳಷ್ಟು ವರ್ಷಗಳಿಂದ ತಳಮಟ್ಟದಲ್ಲಿ ತಮ್ಮದಾದ ಶ್ರಮಜೀವಿಗಳಾಗಿ ಸ್ವಾಭಿಮಾನದ ಒಂದು ಕರ್ತವ್ಯ ಎನಿಸಿಕೊಂಡು ಶ್ರಮ ಬಂದಿದ್ದೀರಿ. ತಮ್ಮದಾದ ಬೇಡಿಕೆ ಅಂತ ಕೂಡ ಇಟ್ಟಿದ್ದೀರಿ. ಅದಕ್ಕಾಗಿ ತಾವೇನು ಬೇಡಿಕೆ ತಾವು ಇಟ್ಟಿದ್ದೀರಾ, ಬಹುಶಃ ತಮ್ಮ ಡಿ ದರ್ಜೆ ನಾವು ಪರಿಗಣಿಸ್ಬೇಕಂತ ಹೇಳಿ ಅದರಲ್ಲಿ ಬಹುಶಃ ಏನು ಕೂಡ ಅದು ಏನಾಗ್ಬೋದು ಕೇಳಿದ್ದೇನು ಕೂಡ ತಪ್ಪೇನಿಲ್ಲ. ಈಗಲ್ಲ, ಯಾವತ್ತು ಕೇಳಿದಾಗಲೂ ಕೂಡ ನಾವು ನಿಮ್ಮ ಪರವಾಗಿ ಮಾತಾಡಿ ಇದರ ಬಗ್ಗೆ ಸದನದಲ್ಲಿ ಮತ್ತು ನಮ್ಮ ಶಾಸಕರಾಗಿದ್ದ ಸದನದಲ್ಲಿ ಮಂತ್ರಿ ಆಗಿದ್ದಾಗ ನಾವು ನಮ್ಮ ಸಂಪುಟ ಸಭೆಯಲ್ಲಿ ಮಾತಾಡಿಕೊಂಡಿದ್ದೇವೆ. ಮನೆ ಮುಖ್ಯಮಂತ್ರಿ ಮನೆಗೆ ಹೋಗಿ ಕೂತ್ಕೊಂಡು ಚರ್ಚೆ ಕೂಡ ಆಗಿತ್ತು. ಅವತ್ತೇನೋ ಒಂದು ಇವರ ನಮ್ಮ ಅಧ್ಯಕ್ಷ ಹೇಳಿದಾಗ ಸ್ವಲ್ಪ ಮಟ್ಟಿನಲ್ಲಿ ಇದೀಗ ಬೇಡ, ಈಗ ವೇತನ ಜಾಸ್ತಿ ಮಾಡುವಂಥದ್ದು ಪರಿಸ್ಥಿತಿಗೆ ಬಂತು. ತದನಂತರ ಬಹುಶಃ ಇವತ್ತು ಬೇರೆ ಬೇರೆ ರೀತಿಯಿಂದ ಬಾಕಿ ಆಗಿದೆ. ಆದ ಕಾರಣ ಏನು ಬಹುಶಃ ಇಲ್ಲಿದ್ದಾಗ ನಾವಿತ್ತು ಎಲ್ಲ ವಿಚಾರ ನಾವಿವತ್ತು ಚರ್ಚೆ ಮಾಡಿದ್ದೇವೆ. ಅದಕ್ಕಾಗಿ ಈಗ ನಮ್ಮವರಾದ ಕಂದಾಯ ಸಚಿವರು ಕೂಡ ಇವತ್ತು ನಮ್ಮ ಉಪಮುಖ್ಯಮಂತ್ರಿ ಪರಮೇಶ್ವರ್ ಜಿ ಅವರಿದ್ದಾರೆ. ಮನೆ ಮುಖ್ಯಮಂತ್ರಿ ಕೂಡ ನಿಮ್ಮ ಬಳಿ ಸಹಾನುಭೂತಿ ಇದೆ, ನಿಮಗೆ ನಿಮ್ಮ ಪ್ರೋತ್ಸಾಹ ಮಾಡಬೇಕು ಇಚ್ಛೆ ಕೂಡ ಅವರಿಗಿದೆ. ಎಲ್ಲ ಸಚಿವ ಸಂಪುಟ ಸದಸ್ಯರಿಗೆ ನಿಮಗೆ ಎಲ್ಲರಿಗೂ ಕೂಡ ಸಹಾಯ ಮಾಡ್ಬೇಕಂದ್ರೆ ಪ್ರತಿಯೊಬ್ಬರು ಕೂಡ ಇವತ್ತೊಂದು ಮನಸ್ಸಿನಲ್ಲಿ ವಿಶೇಷವಾದ ಒಂದು ಸಹಮತ ಇದೆ. ಅದು ನಿಯಮ ಮತ್ತು ಕಾನೂನು ವ್ಯಾಪ್ತಿಯನ್ನು ನೋಡಿಕೊಂಡು ಅದನ್ನು ಯಾವ ರೀತಿ ತರಬಹುದಂತೆಲ್ಲ ಖಂಡಿತವಾಗಿ ಚರ್ಚೆ ಮಾಡುವ. ಇದಕ್ಕಾಗಿ ನಾನು ಬಹುಶಃ 27ಕ್ಕೆ ಅಧಿವೇಶನ ಇದ್ದಲ್ಲಿ ಇನ್ನು ಪ್ರತಿಭಟನಾ ಸ್ಥಳದಲ್ಲಿ ಗ್ರಾಮ ಸಹಾಯಕರು ಕಂದಾಯ ಸಚಿವ ಜಿ ಪರಮೇಶ್ವರ್ ಭೇಟಿಗಾಗಿ ಕಾಯುತ್ತಿದ್ದರು. ಈ ವೇಳೆ ಭಾರೀ ಮಳೆಯ ನಡುವೆಯೂ ಛತ್ರಿ ಹಿಡಿದು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಸಚಿವ ಜಿ ಪರಮೇಶ್ವರ್ ಗ್ರಾಮ ಸಹಾಯಕರ ಸಮಸ್ಯೆಗಳು ಮತ್ತು ಬೇಡಿಕೆಗಳ ಕುರಿತು ಮಾಹಿತಿ ಪಡೆದುಕೊಂಡರು. ಜೊತೆಗೆ ಇನ್ನು 4-5 ದಿನಗಳಲ್ಲಿ ಮುಖ್ಯಮಂತ್ರಿ ಭೇಟಿ ಮಾಡಿ ನೇರವಾಗಿ ಚರ್ಚಿಸಲು ಅವಕಾಶ ಕಲ್ಪಿಸುವುದಾಗಿ ಘೋಷಿಸಿದರು. ನಾನು ಈ ಮಳೆನೂ ಕೂಡ ಬಂದಿದೆ, ನಾನು ಹೆಚ್ಚು ಮಾತನಾಡೋದಕ್ಕೆ ಹೋಗೋದಿಲ್ಲ. ತಮಗೆ ನಾನು ಕ್ಷಮೆಯನ್ನ ಕೇಳಿ, ತಮ್ಮ ಬೇಡಿಕೆ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆ. ಈಗಾಗಲೇ ನಾನು ಈ ಹಿಂದೆಯೂ ಕೂಡ ತಮ್ಮ ಪರವಾಗಿ ನಿಂತಿದ್ದಂಥವನು. ಹಾಗಾಗಿ ಇವತ್ತು ಒಂದು ಸದವಕಾಶ ಬಂದಿರತಕ್ಕಂಥದ್ದು. ನಾನು ಹೆಚ್ಚಿಗೆ ಏನು ಹೇಳೋದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳ ಮನವೊಲಿಸಿ ನಿಮ್ಮ ಕಷ್ಟಗಳನ್ನ, ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಪ್ರಾಮಾಣಿಕವಾಗಿ ಎಲ್ಲ ಪ್ರಯತ್ನವನ್ನು ಕೂಡ ನಾನು ಮಾಡ್ತೇನೆ. ನಿಮ್ಮ ಪರವಾಗಿ ನಾನು ನಿಲ್ತೇನೆ ಅಂತ ಹೇಳಿ ಅಷ್ಟು ಮಾತ್ರ ಹೇಳೋದಕ್ಕೆ ಬಯಸ್ತೇನೆ. ಯಾಕೆಂದ್ರೆ ಹೆಚ್ಚು ಚರ್ಚೆ ಮಾಡುವಂತಹ ಸಂದರ್ಭನೂ ಅಲ್ಲ. ನಾನು ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಂದಿದ್ದೇನೆ. ಈಗಾಗಲೇ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ನಾನೇ ಖುದ್ದಾಗಿ ಹೋಗಿ ಬರ್ತೇನೆ ಅಂತ ಹೇಳಿ ನಾನು ಇಲ್ಲಿ ಬಂದಿದ್ದೇನೆ. ನಾನು ನಾಳೆ ಅಥವಾ ನಾಡಿದ್ದು ನಾನು ಸಮಯ ಕೊಡ್ತೇನೆ. ನಿಮ್ಮ ಪ್ರತಿನಿಧಿಗಳು ಒಂದು 5-6 ಜನ ನನ್ನ ಕಚೇರಿಗೆ ಬಂದು ನಾವು ಚರ್ಚೆ ಮಾಡಿ, ಮುಖ್ಯಮಂತ್ರಿಗಳ ಜೊತೆಯಲ್ಲೂ ಕೂಡ ನಾನು ಚರ್ಚೆ ಮಾಡಿ ತಮ್ಮ ಪ್ರತಿನಿಧಿಗಳನ್ನು ನಾನು ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿಸ್ತೇನೆ. ಮತ್ತು ನಾನು